ಬೆಳಗ್ಗೆ ಎದ್ದೆ ಫಸ್ಟು ನಾನು, ಅದಾದಮೇಲೆ ನಮ್ಮ ಆಟೋ, ಅದಾದಮೇಲೆ ನಮ್ಮ ಪಾಪು, ಅದಾದಮೇಲೆ ಮಸ್ತಾಗಿ ಬ್ರಷ್ ಮಾಡ್ಕೊಂಡು ಹಂಗೆ ಎಕ್ಸಸೈಸ್ ಮಾಡಿಕೊಂಡೆ. ನಮ್ಮ ಆಟೋ ಅಡುಗೆ ಮಾಡೋಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತಾಯಿತ್ತು. ಅದಕ್ಕೋಸ್ಕರ ನಾನು ಮಗುನ ಹಿಡ್ಕೊಂಡು ಆಟ ಆಡಿಸ್ದೆ. ಅದಾದಮೇಲೆ ಮತ್ತೆ ಅಲ್ಲಿಂದ ಮತ್ತೆ ನಾಷ್ಟ ಎಲ್ಲ ರೆಡಿಯಾಗಿತ್ತು. ಮಸ್ತಾಗಿ ನಾಷ್ಟ ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಶರ್ಟ್ ಎಲ್ಲ ಚೇಂಜ್ ಮಾಡಿಕೊಂಡು ಅದಾದಮೇಲೆ ಸೀದಾ ಅವ್ರನ್ನ ಬಾಯ್ ಅಂದ್ಬಿಟ್ಟು ಆಟನ ಮತ್ತು ಮಗುನ ಬಾಯ್ ಅಂದ್ಕೊಂಡು ಅಲ್ಲಿಂದ ಸೀದಾ ಬಂದೆ ನಾನು ಗಾಡಿ ಹತ್ರ ಬಂದ್ಬಿಟ್ಟು ಫಸ್ಟು ವೈಫರ್ ನೀರು ಖಾಲಿ ಆಗಿಬಿಟ್ಟು ಅಲ್ಲಿಂದ ಡ್ಯೂಟಿ ಆನ್ ಮಾಡಿದೆ. ಫಸ್ಟ್ ಡ್ಯೂಟಿ ಬಿತ್ತು ಎಲೆಕ್ಟ್ರಾನ್ ಸಿಟಿಯಿಂದ ಮತ್ತೆ ಇನ್ನೊಂದು ಪರಪ್ನಗರದಿಂದ ಮತ್ತೆ ದೊಡ್ಡ ತೊಗೂರು ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಇನ್ನೊಂದು ಕೋರಮಂಗಲ ಡ್ರಾಪ್ ಮಾಡಿದೆ. ಡ್ಯೂಟಿ ಬೇರೆ ಎಲ್ಲ ಸಿಕ್ಕಿದ್ದು ಹೊಡಿದಾಕಿದೆ. ಅದಾದಮೇಲೆ ಮತ್ತೆ ಎಚ್ ಎಸ್ ಆರಿಂದ ಮತ್ತೆ HSR ಅಲ್ಲಿ ನೀರು ಬೇಕಾಗಿತ್ತು, ಅಲ್ಲಿ ನೀರು ತಗೊಂಡೆ. ಇವಾಗ ಸ್ವಲ್ಪ ಸುಸ್ಸು ಮಾಡಿಬಿಟ್ಟು ಊಟ ಮಾಡಬೇಕು. ಹೊಟ್ಟೆ ಬೇರೆ ಫುಲ್ಲು ಹಸಿತೈತೆ, ಗಾಡಿ ಬೇರೆ ಸೈಡ್ಗೆ ಹಾಕಿದ್ದೀನಿ. ನಮಗೆ ಇನ್ನೊಂದು ಚಿಕ್ಕ ವಯಸ್ಸಲ್ಲಿ ಸುಸ್ಸು ಅನ್ನೋಕ್ಕೂ ನನಗೆ ಸ್ಕೂಲಲ್ಲಿ ನಾಚಿಕೆ. ಇವಾಗೆಲ್ಲ ನಾಚಿಕೆ ಇಲ್ಲ, ಡೈರೆಕ್ಟ್ ಬಂತಂದ್ರೆ ಹೇಳ್ಬಿಡೋದೆ ಸುಸ್ಸು ಬಂದಿದೆ ಅನ್ಬಿಟ್ಟು ಚಿರ್ರ್ ಅಂತ ಆರಿಸ್ಬಿಟ್ಟು ಬರ್ತಾ ಇರೋದೆ. ಇವಾಗ ಭೋಜನ ಮಾಡೋದು. ಅದಾದಮೇಲೆ ಮತ್ತೆ ಮಸ್ತಾಗಿ ಊಟ ಮಾಡಿಕೊಂಡೆ, ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ, ಫೋನಲ್ಲಿ ಇಕ್ಬಿಟ್ಟು ಡ್ಯೂಟಿ ಬೀಳ್ತಾವ ಇಲ್ಲ ಅಂದ್ಬಿಟ್ಟು. ಆದರೂ ಬಿದ್ದೇ ಇಲ್ಲ. ಅದಾದಮೇಲೆ ಮತ್ತೆ ಅಲ್ಲಿಂದ ಇನ್ನೊಂದು ಬಿತ್ತು. ಎಲ್ಲಿಗೆ ಅಂತಂದರೆ ಪರಪ್ನಗರ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಇನ್ನೊಂದು ಅರಕೆರೆ ಬಿತ್ತು. ಅರಕೆರೆ ಡ್ರಾಪ್ ಮಾಡಿ ಮತ್ತೆ ಅರಕೆರೆಯಿಂದ ಇನ್ನೊಂದು ಡ್ಯೂಟಿ ಬಿತ್ತು ಎಲೆಕ್ಟ್ರಾನ್ ಸಿಟಿಯಿಂದ ಮತ್ತೆ ಅರಕೆರೆ ಅವ್ರನ್ನೇ ಡ್ರಾಪ್ ಮಾಡಿದೆ. ಅದಾದಮೇಲೆ ಬರೋವಾಗ ಹಂಗೆ ಸೊಪ್ಪು ತೊಗೊಂಡೆ, ಪ್ರೋಟೀನ್ ತೊಗೊಂಡು ಅಲ್ಲಿಂದ ಸೀದಾ ಬಂದೆ. ಮನೆ ಹತ್ರ ಗಾಡಿ ಪಾರ್ಕ್ ಮಾಡಿಬಿಟ್ಟು ಸೀದಾ ಹೋದೆ. ಮಗುನ ನೋಡಿದೆ ಫಸ್ಟು. ಮಗು ಮಸ್ತಾಗಿ ಆಟ ಆಡ್ತಾಯಿತ್ತು. ಅದಾದಮೇಲೆ ನಮ್ಮ ಆಟೋ ಅಡುಗೆ ಮಾಡ್ತಾಯಿತ್ತು. ಅಡುಗೆ ಆದಮೇಲೆ ಮತ್ತೆ ಮಗುನ ನೋಡ್ಬಿಟ್ಟು ಅದ್ರದ್ದು 100 ರೂಪಾಯಿ ಉಂಡಿಗೆ ಹಾಕ್ಬಿಟ್ಟು ಮಗು ಉಂಡಿಗೆ. ಅದಾದಮೇಲೆ ಮತ್ತೆ ನಾನು ನನ್ನ ಪ್ರೋಟೀನ್ನ ತಯಾರು ಮಾಡಿಕೊಂಡೆ. ಸೊಪ್ಪನ್ನ ತಯಾರು ಮಾಡಿ ಮಸ್ತಾಗಿ ತಿಂದ್ವಿ. ಇವತ್ತಿನ ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.